ನಮಸ್ಕಾರ, ನಾನು ಬಸವರಾಜ್ ಸರ್, ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ವಿಶೇಷವಾದ ಹಾಗೂ ವಿಭಿನ್ನವಾದ ಆ್ಯಪ್ ಅಂದರೆ ಅಪ್ಲಿಕೇಶನ್, ಮೊಬೈಲ್ನಲ್ಲಿ ಆ್ಯಪ್ನ ಮಾಹಿತಿ ಇವತ್ತು ನಿಮಗೆ ಈ ವಿಡಿಯೋ ಮುಖಾಂತರ ಹೇಳಿದ್ದೇನೆ. ದಯವಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತಾವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಕೆಳಗಡೆ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಸಬ್ಸ್ಕ್ರೈಬ್ ಆದಮೇಲೆ ಅದರ ಪಕ್ಕದಲ್ಲಿ ಒಂದು ಬೆಲ್ ಕಾಣುತ್ತೆ. ಆ ಬೆಲ್ ಮೇಲೆ ಪ್ರೆಸ್ ಮಾಡಿದರೆ ನಾವು ದಿನನಿತ್ಯ ಅಪ್ಲೋಡ್ ಮಾಡುವ ಹೊಸ ಹೊಸ ವಿಡಿಯೋಗಳು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು. ಈ ಆ್ಯಪ್ ಮೊಬೈಲ್ನಲ್ಲಿ ಸಾವಿರಾರು ಲಕ್ಷ ಕೋಟಿ ಆ್ಯಪ್ಗಳಿವೆ. ಅದರಲ್ಲಿ ನಮಗೆ ಯಾವುದು ಅವಶ್ಯಕವಿದೆಯೋ ಆ ಆ್ಯಪನ್ನು ಮಾತ್ರ ನಾವು ಡೌನ್ಲೋಡ್ ಮಾಡ್ಕೋತೀವಿ. ಅದೇ ಥರ ಇದು ಅನಕ್ಷರಸ್ಥರಿಗೆ ಅಂದರೆ ಶಾಲೆಗೆ ಹೋಗಲಾರದವರು ಕೂಡ ಈ ಆ್ಯಪನ್ನು ಬಳಸಬಹುದು, ವಿದ್ಯಾರ್ಥಿಗಳು ಬಳಸಬಹುದು. ಶಿಕ್ಷಕರಿಗೆ ಅತ್ಯಂತ ಉಪಯುಕ್ತವಾದ ಈ ಆ್ಯಪ್ ಆಗಿದ್ದು ಇದು ಅತ್ಯಂತ ಕಡಿಮೆ ಸಮಯದಲ್ಲಿ ಹೆಚ್ಚು ಅಕ್ಷರಗಳನ್ನು ಟೈಪ್ ಮಾಡುತ್ತೆ. ಅದು ಕೂಡ ಒತ್ತಕ್ಷರಗಳ ಮಿಸ್ಟೇಕ್ ಮಾಡದೇನೆ ಅತಿ ಸುಲಭದ ಸರಳವಾದ ಒಂದು ಆ್ಯಪ್ ಇದಾಗಿದೆ. ದಯವಿಟ್ಟು ಈ ಆ್ಯಪನ್ನು ಶಿಕ್ಷಕರು ಡೌನ್ಲೋಡ್ ಮಾಡಿಕೊಂಡ್ರೆ ನಲಿ ಕಲಿ ಅಥವಾ TLM ಅಥವಾ ಸಾಧನಗಳ ಒಂದು ವಾಟ್ಸಪ್ನಲ್ಲಿ ಚರ್ಚೆ ಏನು ಮಾಡ್ತೀವಿ ನಾವು, ಆ ಚರ್ಚೆಗೆ ಈ ಆ್ಯಪ್ ಅತ್ಯಂತ ಮಹತ್ವದ್ದು ಹಾಗೂ ಪರಿಣಾಮಕಾರಿ ಆಗುತ್ತೆ. ಯಾಕಂದರೆ ಕೆಲವರು ಕಂಪ್ಯೂಟರ್ ಮೇಲೆ ಕೀಬೋರ್ಡ್ ಮುಖಾಂತರ ಸಾಕಷ್ಟು ಸ್ಪೀಡ್ ಅವ್ರದ್ದು ಟೈಪಿಂಗ್ ಇರುತ್ತೆ. ಆದರೆ ಮೊಬೈಲ್ನಲ್ಲಿ ಕೆಲವೊಬ್ಬರು ಟೈಪ್ ಮಾಡೋದು ತುಂಬ ವಿರಳ ಮತ್ತು ಕಡಿಮೆ. ಅಂಥವರಿಗಾಗಿ ಈ ಆ್ಯಪನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ಆ್ಯಪಿನ ವಿಶೇಷತೆ ಏನಪ್ಪ ಅಂದರೆ, ನಾವು ಹೇಗೆ ಮಾತನಾಡುತ್ತೇವೆಯೋ ಅದೇ ಪ್ರಕಾರ ಅದು ಟೈಪ್ ಮಾಡುತ್ತೆ. ಹೌದಾ? ಈ ಒಂದು ಆ್ಯಪಿನ ಮುಖಾಂತರ ನಾವು ವಾಟ್ಸಪ್ನಲ್ಲಿ ಅಥವಾ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಸಾಮಾನ್ಯ ಮೆಸೇಜ್ ಕೂಡ ನಾವು ಈ ಆ್ಯಪ್ ಮುಖಾಂತರನೇ ಮಾಡ್ಬೋದು. ಅಂದರೆ ಈ ಆ್ಯಪ್ನಲ್ಲಿ ಹೋಗ್ಬಿಟ್ಟು ಮಾಡೋದಲ್ಲ. ನಾವು ಸಾಮಾನ್ಯವಾಗಿ ಮೆಸೇಜ್ ಮಾಡಬೇಕಾದ್ರೆ ಮೆಸೇಜಿಗೆ ಹೋಗಿ ನಾವು ಟೈಪ್ ಮಾಡಬೇಕಾಗುತ್ತೆ. ಅಲ್ಲಿ ಕೇವಲ ಮೆಸೇಜಿಗೆ ಹೋಗಿ ಒಂದು ಸ್ಪೀಕರ್ ಬರುತ್ತೆ. ಅಲ್ಲಿ ಸ್ಪೀಕರ್ ಮೇಲೆ ನಾವು ಒತ್ತಿದ್ರೆ ಸಾಕು, ಅದು ನಾವು ಮಾತನಾಡುವುದನ್ನು ಕೇಳಿಸಿಕೊಂಡು ತಾನಾಗಿ ಅದು ಟೈಪ್ ಮಾಡುತ್ತೆ. ಅತ್ಯಂತ ಸರಳ ಹಾಗೂ ಸುಲಭ. ನೀವು ಎಷ್ಟು ಬೇಕಾದಷ್ಟು ಮಾತನಾಡಬಹುದು, ಅದು ಅಷ್ಟೆಲ್ಲ ಟೈಪ್ ಮಾಡುತ್ತೆ. ಅದನ್ನು ನಾವು ಸೆಂಡ್ ಮಾಡ್ಬೋದು. ಅತ್ಯಂತ ಪರಿಣಾಮಕಾರಿ ಅಂದರೆ ಶಿಕ್ಷಕರು ಚರ್ಚೆಗೆ ಈ ಒಂದು ಕಾರಣದಿಂದನೇ ವಾಟ್ಸಪ್ನಲ್ಲಿ ಚರ್ಚೆಗೆ ಬರುವುದಿಲ್ಲ. ಯಾಕೆಂದರೆ ಅವರು ಟೈಪ್ ಮಾಡೋದು ತುಂಬ ಸಮಯ ಬೇಕಾಗುತ್ತೆ ಅವರಿಗೆ. ಈ ಆ್ಯಪನ್ನು ಬಳಸ್ಕೊಂಡ್ರೆ ಎಲ್ಲರೂ ಶಿಕ್ಷಣದ ಬಗ್ಗೆ ಒಂದು ಚರ್ಚೆಗೆ ವಾಟ್ಸಪ್ನಲ್ಲಿ ಇಳಿಬಹುದು ಅಂತಕ್ಕಂಥ ಒಂದು ನನ್ನ ಅನಿಸಿಕೆ. ದಯವಿಟ್ಟು ಎಲ್ಲ ಶಿಕ್ಷಕರು ಅಥವಾ ಅನಕ್ಷರಸ್ಥರು, ಶಾಲೆಗೆ ಹೋಗದೇ ಇರೋರಿಗೆ ತುಂಬ ಇದು ಉಪಯುಕ್ತವಾದ ಒಂದು ಆ್ಯಪ್ ಆಗಿದೆ. ಕೆಲವೊಬ್ಬರು ಸಾಮಾನ್ಯ ಘಟನೆಗಳು ಅಂದರೆ ನನಗೆ ಘಟನೆಗಳು ಲಕ್ಷ್ಯದಲ್ಲಿ ಬಂದಿರುವುದರಿಂದ ನಾನು ಈ ಒಂದು ಟ್ರಿಕ್ಕನ್ನು ತಮಗೆ ಹೇಳ್ತಾ ಇದ್ದೀನಿ. ಕೆಲವೊಬ್ಬರು ಟೈಪ್ ಮಾಡೋದು ಬೇಜಾರಾಗಿ ಏನು ಮಾಡ್ತಾರೆ, ವಾಯ್ಸ್ ಮೆಸೇಜನ್ನು ಕಳಿಸ್ತಾರೆ ವಾಟ್ಸಪ್ಪಲ್ಲಿ. ಆ ವಾಯ್ಸ್ ಮೆಸೇಜ್ಗಳಿಂದ ತುಂಬ ಕಿರಿಕಿರಿ ಉಂಟಾಗಿ ನಮಗೆ ವಾಟ್ಸಪ್ನಲ್ಲಿ ಚಾಟಿಂಗೇ ಬೇಡಪ್ಪ ಅನ್ನೋ ಸ್ಥಿತಿಗೆ ಬಂದಿರ್ತೀವಿ. ಅಂಥವರು ಈ ಆ್ಯಪನ್ನು ಬಳಸ್ಕೊಂಡ್ರೆ ಅತ್ಯಂತ ಸರಳ ಸುಲಭ. ಈ ಆ್ಯಪನ್ನು ಹೇಗೆ ಬಳಸಿಕೊಳ್ಳೋದನ್ನು ಈಗ ನೋಡೋಣ. ಸ್ಕ್ರೀನ್ ಮೇಲೆ ನೋಡಿ ನೀವು ಗೂಗಲ್ ಪ್ಲೇಸ್ಟೋರ್, ಇಲ್ಲಿ ಲಿಪಿಕಾರ್ ಅಂತೇಳಿ ಟೈಪ್ ಮಾಡೋಣ. ಲಿಪಿಕಾರ್ ಕನ್ನಡ ಕೀಬೋರ್ಡ್ ಅಂಥೇಳಿ ಇಲ್ಲಿ ಲಿಪಿಕಾರ್ ಕನ್ನಡ ಕೀಬೋರ್ಡ್ ಅಂತೇಳಿ ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ಇನ್ಸ್ಟಾಲ್ ಅಂತೇಳಿ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡೋಣ. ಸ್ವಲ್ಪ ಆಯಿತು, ಇನ್ಸ್ಟಾಲ್ ಆಗ್ತಾ ಇದೆ ಇವಾಗ. ಇದೇ ಪ್ರಕಾರ ನಾವು ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು. ಆಯಿತು. ಇವಾಗ ಕೆಲವೊಂದು ಪ್ರೊಸೆಸ್ ಇರುತ್ತೆ, ಅದು ಸ್ಕ್ಯಾನಿಂಗ್ ಆಗ್ತಾ ಇದೆ ಈಗ. ಇವಾಗ ಇಲ್ಲಿ ನೋಡಿ ಓಪನ್ ಅಂತೇಳಿ ಕೆಳಗಡೆ ಇದೆ, ಓಪನ್ ಮಾಡಬೇಕು. ಇಲ್ಲಿ ಇನ್ಸ್ಟಾಲ್ ಕೀಬೋರ್ಡ್ ಅಂತೇಳಿ ಇದೆ, ಇದರ ಮೇಲೆ ಪ್ರೆಸ್ ಮಾಡೋಣ. ಇದಾದಮೇಲೆ ಈಗಾಗಲೇ ಇದೆಲ್ಲ ಓಕೆ ಆಗಿದೆ. ಇಲ್ಲಿ ನೋಡಿ ಈ ಲಿಪಿಕಾರ್ ಕೀಬೋರ್ಡ್ ಅಂಥೇಳಿ 1 2 3 4ನೇ ಆಪ್ಷನ್ ಇದೆ. ಇದನ್ನು ಆನ್ ಮಾಡೋಣ. ಇಲ್ಲಿ ಅಟೆನ್ಷನ್ ಕೊಡ್ತಾ ಇದೆ ನಮಗೆ, ಇದು ಓಕೆ ಅನ್ನೋಣ. ಎರಡನೇದ್ದು ಎನೇಬಲ್ ಕೀಬೋರ್ಡ್ ಅಂಥೇಳಿ ಇಲ್ಲಿ ಕೆಳಗಡೆ ಎಷ್ಟನೇದ್ದು ಲಾಸ್ಟ್ 1 2 3 4 5 5ನೇ ನಂಬರ್ ಲಿಪಿಕಾರ್ ಕೀಬೋರ್ಡ್, ಅದಕ್ಕೆ ಎನೇಬಲ್ ಮಾಡೋಣ. ಈ ಒಂದು ಮೈಕ್ ಮೇಲೆ ಪ್ರೆಸ್ ಮಾಡಿ ನಾನು ಮಾತನಾಡುತ್ತೇನೆ, ಗಮನ ಕೊಡಿ.
ಕಾಯಕವೇ ಕೈಲಾಸ ಈ ಮಾತನ್ನು ಬಸವಣ್ಣನವರು ಹೇಳಿದ್ದಾರೆ. ನೋಡಿ ಮಿತ್ರರೇ, ಈ ಥರ ಒಂದು ಒತ್ತಕ್ಷರನೂ ಮಿಸ್ಟೇಕ್ ಆಗಲಾರದೆ ಈ ಥರ ಈ ಕೆಲಸ ಮಾಡುತ್ತೆ. ಇದು ನಾನು ಈಗ ಸೆಂಡ್ ಮಾಡ್ತೀನಿ ನೋಡಿ. ಇದೇ ಥರ ನಾವು ಸಾಮಾನ್ಯ ಮೆಸೇಜ್ ಆಗಲಿ, ಇನ್ಸ್ಟಾಗ್ರಾಮ್ದಲ್ಲಿ ಆಗಲಿ, ವಾಟ್ಸಪ್ ಆಗಲಿ, ಫೇಸ್ಬುಕ್ನಲ್ಲಿ ಆಗಲಿ ಈ ಒಂದು ಆ್ಯಪ್ ಬಳಕೆ ಮಾಡೋದರಿಂದ ಅತ್ಯಂತ ಒಂದು ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡುತ್ತೆ. ದಯವಿಟ್ಟು ಎಲ್ಲರೂ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂಥೇಳಿ ಹೇಳೋದೇ ನನ್ನ ಒಂದು ರಿಕ್ವೆಸ್ಟು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಮಸ್ಕಾರಗಳು.